ಮತ್ತು ನಾನು ಜಮಖಂಡಿಗೆ ಹೊಂಟೀನಿ ರೀ. ಮನೆ ಬಾಡಿಗೆ ಮಣ್ಣವರು ಕೊಡ್ತೀನಿ, ಇನ್ನು 4 ದಿವ್ಸ ಬಿಟ್ಟು ಬರ್ರಿ ಅಂತ ಹೇಳಿದರು, ಹೇಳ್ತೀನಿ ಅಂತ ಹೇಳಿದರು. ಇನ್ನೂವರೆಗೂ ಏನೂ ಹೇಳಿಲ್ಲ ಅವರು. ನಾವಾಗಲೇ ಫೋನ್ ಹಚ್ಚಿದ್ರು ಸಹಿತ ಏನೂ ರೆಸ್ಪಾನ್ಸ್ ತೋರಿಸವಲ್ರು. ಹೀಗಾಗಿ ಸ್ವಲ್ಪ ನಾನೀಗ ನಾಷ್ಟ ಮಾಡಿ ಕುಡಿ ನೀರೆಲ್ಲ ಎದ್ಕೊಂಡು ಕೊಟ್ಟಿ ಕುಡಿ ನೀರೆಲ್ಲ ಅಲ್ಲ ಸರ್ ಏನೈತ್ರಿ ಅಣ್ಣ? ಏನೈತಿ? ಇಡ್ಲಿ ಐತೇನ್ರಿ? ಇಡ್ಲಿ ನಾವು ತೊಗೋಬೋದಾ? ಹಾಂ, ಇಲ್ಲೇ ಕೊಟ್ಬಿಡ್ರಿ. ಹಾಂ, ಇಲ್ಲ ಸ್ವಲ್ಪ ಲಘುನು ಕೊಡ್ರಿ. ಸಾಂಬಾರು ಕೊಡ್ರಿ. ಅಲ್ಲ ಇಲ್ಲ ಎಷ್ಟು ಕಾಡ್ಸಾಕೊಂತಾರ ಏನು ತನ. ಒಮ್ಮೊಮ್ಮೆ ಒಮ್ಮೊಮ್ಮೆ ಯಾರು ಏನು ಮಾಡ್ತಾರೆ ಅದು ನಮ್ಮ ಒಳ್ಳೇದಕ್ಕೆ ಮಾಡ್ತಾರಂತೇಳಿ ಅನಿಸುತ್ತೆ ರೀ. ಯಾಕಂತಂದ್ರೆ ಮೊನ್ನೆನೂ ಏನಾಗಿತ್ತು, ನಾನು ಮನೆಗೆ ಲೆಟ್ರ್ ಕೊಡೋಕೆ ಹೋದಾಗ ನಮ್ಮ ಹೆಡ್ ಮಾಸ್ಟ್ರದು ಸಹಿ ಮಾಡಿಸ್ಕೊಂಬರ್ರಿ, ಅವರು ಮನೆ ಇವರಿಗೆ ಮನೆ ಕೊಡಲು ಅಡ್ಡಿ ಇಲ್ಲ ಅಂತ ಬರ್ಸ್ಕೊಂಬರ್ರಿ ಅಂತ ವಾದ ಮಾಡಿದ್ರು ರೀ ಇಂಜಿನಿಯರ್ ಸಾಹೇಬರು. ನಾನು ಸರ ಅವ್ರು ಬರೆದು ಕೊಡೋಂಗಿಲ್ಲ, ಇಷ್ಟರ ಮೇಲೆ ನೀವು ನನಗೆ ಮನೆ ಕೊಡ್ರಿ ಅಂತ ಅವ್ರ ಜೋಡಿ ವಾದ ಮಾಡಿದೆ. ಇಲ್ಲ ಅವರು ಇಷ್ಟ ತೊಗೊಂಬಿಡಿ ಸರ್, ನಂಗೆ ಟೈಮ್ ಇಲ್ಲ ಅಂತ ನಾನು, ಇಲ್ಲಮ್ಮ ಅದನ್ನಷ್ಟು ಬರ್ಕೊಂಬಂದ್ರೆ ನಾನು ನೀವು ಮನೆ ಕೊಡೋದಂತ ಅವ್ರಿ. ಆದ್ರೆ ಅದು ಆ ದಿವ್ಸದ ವಾದ ಐತಲ್ರಿ, ನನಗೆ 1 ವಾರ ಅಥವಾ 2 ದಿವಸ ಟೈಮ್ ಸಿಕ್ತ್ರಿ. ಹಂಗಾರೆ ಅವ್ರು ಏನು ಮಾಡಿದರು, ನಮ್ಮ ಹೆಡ್ ಮಾಸ್ಟ್ರ್ ಏನು ಮಾಡಿದ್ರು ರೀ, ಫೋನ್ ಹಚ್ಚಿದೆ. ನಮ್ಮ ಹೆಡ್ ಮಾಸ್ಟ್ರ್ ಏನಂದರು, ನಾನು ಮೀರಜ್ಗೆ ಹೋಗಿನಿ, ಅಡ್ಮಿಟ್ ಆಗಿನಿ, ನಾನು ಶುಕ್ರವಾರ ಮಟ್ಟ ಬರೋಂಗಿಲ್ಲ ಅಂತ ಅವರು ನನಗೆ ಹೇಳಿದರು. ಶುಕ್ರವಾರ ಮಟ್ಟ ಬರೋಂಗಿಲ್ಲ ಅಂದ ತಕ್ಷಣ ಆಯ್ತಂತೇಳಿ, ಹಂಗಾರೆ ಎಂದಾಗೈತದು, ಮಂಗಳವಾರ ಆಗೈತೆ ರೀ. ಸರ್ ಏನೈತ್ರಿ? ಇಡ್ಲಿ ವಡೆ ಕೊಟ್ಬಿಡ್ರಿ ಸರ್ ಒಂದು. ಹ್ಞೂ ರೀ ಸರ್, ಒಂದು ಇಡ್ಲಿ ವಡೆ ಕೊಡ್ರಿ ಅಂದ ತಕ್ಷಣ ರೀ. ಹಂಗಾರೆ ನಾನು 2 ದಿವಸ ಖಾಲಿ ಹಾಕಿ ಕುಂದಿರ್ಬೇಕು, ನಂದು ಸ್ವಲ್ಪ ಬಂಗಾರ ಅಡ ಇಡೋದಿತ್ತಲ್ಲ. ಹಂಗಾರೆ ಅದನ್ನು ನಾನು ಅವ್ರು ಹೋಗಿ ಬಂದಿದ್ದೀನಿ ರೀ, ಒಂದು ಸರಿ ಬಂಗಾರ ಇಸ್ಕೊಂಬಂದಿದ್ದೆ. ನಾನು ಹೇಳಿದ್ನಲ್ಲ, ವಿದೌಟ್ ರಿಸೀಟಿ ಹೋಗಿ ಬಂಗಾರ ಇಸ್ಕೊಂಬಂದೀನಿ. 1 ವಾರ ಆದಮೇಲೆ ಇವರು ನನಗೆ ಮನೆಗೆ ಈಗ ಕೊಡೋದಿಲ್ಲ. ಒಂದು ವೇಳೆ ಅವರು ನನಗೆ ಏನರ ಮನೆ ಅಲಾಟ್ ಅಥವಾ ಲೆಟ್ರ್ ತೊಗೊಂಡಿದ್ರಂದ್ರೆ, ತಗೋರಿ ನಿಮ್ಮ ಮನೆ ಬಂದಿದ್ದರೆ ನಾನು ಬ್ಯಾಂಕಿನ ಕಡೆ ಲಕ್ಷ್ಯ ಕೊಡ್ತಿದ್ದಿಲ್ಲ ರೀ. ಬಡ ನಾನು ಸಾಮಾನು ಕಟ್ಟಕ್ಕೆ ರೆಡಿ ಮಾಡ್ತಿದ್ದೆ. ಆದರೆ ದೇವ್ರು ಭಾಳ ದೊಡ್ಡವದನ್ ರೀ. ಅದು ಗ್ಯಾಪ್ ಆತಂಗೆ ನಾನು ಇದು ಬಂಗಾರ ಅಡ ಇಡು ಕೆಲಸನಾರ ಮಾಡೋನು, ಬಂಗಾರ ಅಡ ಇಟ್ಟು ಒಂದಷ್ಟು ರೊಕ್ಕ ಫಿಕ್ಸ್ ಮಾಡಿ ಮತ್ತು ಒಂದು 6 ತಿಂಗಳಾದಮೇಲೆ ಅದು ಎಕ್ಸ್ಟ್ರಾ ರೊಕ್ಕ ಹಾಕವಂತ ವಿಚಾರ ಮಾಡಿ ಬ್ಯಾಂಕಿಗೆ ಹೋದೆ. ಆ ದಿವ್ಸ ರೀ ಮತ್ತು ಏನಾದ್ರೂ ಪ್ರೊಸೆಸ್ ಆಯ್ತು, ಎಲ್ಲ ಬಂಗಾರ ಎಲ್ಲ ಇಟ್ಟು ಸಹಿ ಮಾಡಿದೆ. ಅದು ಎಷ್ಟು ದೇವ್ರಿಗೇನೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ರೀ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ, ಅಷ್ಟರೊಳಗೆ ಹಿಂಗೆ ಸಹಿ ಮಾಡೀನಿ. ನನ್ನ ಬಂಗಾರ ಅವ್ರು ಎಷ್ಟು ಕೊಟ್ಟಾರಲ್ಲ ಅಷ್ಟು ಬಂಗಾರ ಕೊಟ್ಟೀನಿ. ಅಲ್ಲಿ ಬಂದು ಕುರ್ಚಿ ಮೇಲೆ ಕುಂತ್ರೆ ಏಕ್ದಮ್ ಫ್ಲ್ಯಾಶ್ ಆಯ್ತು ರೀ ನನಗೆ. ನನ್ನ 2 ಉಂಗುರ 1 ಜೋಡಿ ಕಿವ್ಯಾನು ಇಲ್ಲ ಅಂತೇಳಿ ಏನು ರೀ. ಮತ್ತು ಅವಾಗ ಅದನ್ನು ಎಲ್ಲ ಎನ್ಕ್ವೈರಿ ಮಾಡಿ ಪೊಲೀಸಿನ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಯ್ತು ಏನು ರೀ. ಒಂದು ವೇಳೆ ನನಗೆ ಆ ದಿವಸ ಅವರು ಇಂಜಿನಿಯರ್ ಸರು ಹೆಡ್ ಮಾಸ್ಟರ್ದು ಅದನ್ನು ಬರ್ಸ್ಕೊಂಬ ಅಂತೇಳಿ ಅವ್ರು ವಾದ ಮಾಡ್ಲಿಕ್ಕಂತಂದ್ರೆ, ಅವ್ರು ನನ್ನ ಲೆಟ್ರ್ ಹಂಗೆ ಕೊಟ್ಟಿದ್ರೆ, ನನಗೆ ಮನೆ ಅಲಾಟ್ ಮಾಡಿದ್ರೆ, ನಾ ಏನು ಮಾಡ್ತಿದ್ದೆ, ಮನೆ ಕೀಳೋದ್ರೊಳಗೆ, ಮನೆ ಶಿಫ್ಟ್ ಮಾಡಿದ್ರೊಳಗೆ ನಾನು ಗುಂಗ್ನಾಗ ಬಿದ್ದುಬಿಡ್ತಿದ್ದೆ. ನನ್ನ ಬಂಗಾರ ಹೋಗಿದ್ದೆ, ನಂಗೆ ಲಕ್ಷ್ಯಕ್ಕೆ ಬರ್ತಿದ್ದಿಲ್ಲ ರೀ. ಹಿಂಗಾಗಿ ನಾನು ನಮಗೇನು ಆಕೈತಿಲ್ಲ ರೀ, ಒಳ್ಳೇದಕ್ಕೆ ಆಕೈತಿ ಅಂತೇಳಿ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಿ. ವಡಾನ ಐತೇನು ರೀ? ಸಾಕು ಹೇಳ್ರಿ ಇಷ್ಟ.
ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಸೂಪರ್ ಸಾಂಬಾರ್. ಏ ಇಲ್ವೇ ಸ್ವಲ್ಪ ಸ್ಟಾಪ್ ಮಾಡಿ ಸರ್, ಸ್ವಲ್ಪ ಸ್ಟಾಪ್ ಮಾಡಿ ಸರ್. ಸರ್ ಸ್ವಲ್ಪ ಸ್ಟಾಪ್ ಮಾಡಿ ಸರ್. ಲೋಕಾಪುರ ಏನ್ರಿ? ಸ್ವಲ್ಪ ಸ್ಟಾಪ್ ಮಾಡಿ ಸರ್. ಅಲ್ಲಿ ಯಾರಾದ ರವಿ? ಸ್ವಲ್ಪ ಸರಿ ಅಲ್ಲ ಹಾಕಿ. ಇವತ್ತು ಮತ್ತೆ ನಾವು ಮನೆ ನೋಡಕ್ಕೆ ಅಂತೇಳಿ ಹೊಂಟೀವಿ ರೀ. ರಬಕವಿಗೆ ಆಫೀಸಿಗೆ ಹೊಂಟೀನಿ ನಾನು. 4 ದಿವ್ಸ ಬಿಟ್ಟಾದ್ಮೇಲೆ ಹೇಳ್ತೇನೆ ಅಂದಿದ್ರು ಅವರು. ಇನ್ನವರೆಗೂ ಏನೂ ಹೇಳಿಲ್ಲ. ನಾವಾಗಲೇ ಫೋನ್ ಹಚ್ಚಿದ್ರು ಸಹಿತ ಏನೂ ರೆಸ್ಪಾನ್ಸ್ ತೋರಿಸವಲ್ರಿ ಅವರು. ಹೀಗಾಗಿ ನಾನು ಹೋಗಿ ಕೇಳಿಕೊಂಡು ಅವ್ರ ಮನೆ ಅಲಾಟ್ ಆಗೈತೆ ಅಂತಂದ್ರೆ ಚಲೋ ಆಯ್ತು. ಆಗಿಲ್ಲ ಅಂತಂದ್ರೆ ನಾವು ಊರು ಮನೆಯೊಳಗೆ ಯಾವ್ದಾರು ಒಂದು ಬಾಡಿಗೆ ಮನೆ ನೋಡಿಕೊಂಡು ಇವತ್ತು ಫೈನಲ್ ಮಾಡ್ಕೊಂಬರ್ತೀನಿ ರೀ. ಯಾಕಂದರೆ ಇವತ್ತು ಫೈನಲ್ ಆದಮೇಲೆ ಮತ್ತೆ ಮನೆಗೆ ಬಂದು ಸಾಮಾನು ಕಟ್ಟಬೇಕು ನಾವು. ಸಾಮಾನು ಕಟ್ಟಿ ಅಲ್ಲಿ ಹೋಗಿ ಇಳಿಸಿ ಅಲ್ಲಿ ಸ್ವಚ್ಛ ಮಾಡಿಕೊಂಡು 25ನೇ ತಾರೀಕು ಅನ್ನೋದ್ರೊಳಗೆ ನಾವು ರೆಡಿ ಆಗ್ಬೇಕು ರೀ. ಹೀಗಾಗಿ ಏನು ಮಾಡಿದ್ರಿ ತುಂಬ ಸ್ಟ್ರಗಲ್ ಲೈಫ್ ಆಗಿಬಿಟ್ಟೈತೆ ನಮ್ಮದು. ಈಗ ಹೊಂಟೀನಿ ನಾನು.
ಕರಿ